ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಂದೆ ಸಾಲು ಸವಾಲುಗಳಿದ್ದಾವೆ. ಕೆ.ಎನ್. ರಾಜಣ್ಣ ಅವರು ಮುಖ್ಯಮಂತ್ರಿಯ ಮುಂದಿರುವಂತಹ ಸವಾಲುಗಳ ಬಗ್ಗೆ ಮಾತಾಡಿದ್ದಾರೆ. ಹೌದು, ಈಗ ಚುನಾವಣೆಗಳ ಸರದಿ. GBA ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದು ಮುಖ್ಯ. ಆ ಚುನಾವಣೆ ಕೂಡ ಆಗಬೇಕಿದೆ. ಅನುದಾನದ ವಿಷಯದಲ್ಲಿ ಮೊದಲಿನಿಂದಲೂ ಅನ್ಯಾಯ ಅನ್ನೋದು ನಡೀತಾನೇ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನಂತೂ ತುರ್ತಾಗಿ ಮಾಡಲೇಬೇಕು. ತಡ ಮಾಡುವುದರಿಂದ ಸರ್ಕಾರಕ್ಕೆ ಸಮಸ್ಯೆ ಆಗತ್ತೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಮಾತನಾಡಿರುವಂತಹ ಹಲವು ವಿಷಯಗಳಿದು. ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಸಾಲು ಸವಾಲುಗಳಿದ್ದಾವೆ. ಮುಖ್ಯವಾಗಿ GBA ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇವೆಲ್ಲವೂ ಕೂಡ ತುರ್ತಾಗಿ ನಡೀಬೇಕು ಅಂತ ಹೇಳಿದ್ದಾರೆ. ಹೌದು, ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಸಾಲು ಸವಾಲುಗಳಿದ್ದಾವೆ. ನಾವು ಮೊದಲನೇ ಸವಾಲು ಅಂತ ನೋಡೋದಾದರೆ ನೋಡಿ, ಸಂಪುಟ ರಚನೆ. ಈಗಾಗಲೇ ಹಗ್ಗ ಜಗ್ಗಾಟ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಇದೆಲ್ಲದರ ನಡುವೆ ಸಾಲು ಚುನಾವಣೆಗಳಿರುವ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನು ಹೆಂಗೆ ನಿಭಾಯಿಸ್ತಾರೆ? ಈ 5 ವರ್ಷದ ಆಡಳಿತದಲ್ಲಿ 3 ವರ್ಷ ಕುರ್ಚಿ ಕದನದ ಬಗ್ಗೆನೇ ಮಾತಾಡಿದ್ದಾಯಿತು. ನಂತರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಈಗ ಡಿ.ಕೆ. ಶಿವಕುಮಾರ್ ಅವರು. ಈಗ ಸಂಪುಟ ರಚನೆ ಅಂತ ಹೇಳಿ 2-3 ತಿಂಗಳು ಹೋಗ್ಬಿಟ್ರೆ ಆಡಳಿತ ಅನ್ನೋದು ಯಾವಾಗ ಕಾಂಗ್ರೆಸ್ ನಡೆಸುತ್ತೆ ಅನ್ನುವಂಥ ಪ್ರಶ್ನೆ ಡೆಫಿನೆಟ್ಲಿ ಉದ್ಭವಿಸುತ್ತೆ. ಈ ಎಲ್ಲ ಆಯಾಮದಲ್ಲಿ ಈಗಾಗಲೇ ಕ್ರಿಟಿಕ್ಗಳು ಹೊರಗಡೆ ಬಂದಿದ್ದಾವೆ. ನೂತನವಾಗಿ ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ದೊಡ್ಡ ಸವಾಲುಗಳೇ ಇದ್ದಾವೆ. ಆ ಸವಾಲುಗಳಿಗೆ ಎದೆಯೊಡ್ಡಿ ನಿಂತ್ಕೊಳ್ಳೇಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ಚುನಾವಣೆಗಳು, GBA ನೋಡಿ. GBAಗೆ ಈಗಾಗಲೇ 1,000 ಕೋಟಿ ರೂಪಾಯಿ ಸಾಲ ತಗೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಆರ್ಥಿಕವಾಗಿ ಬೊಕ್ಕಸ ಬರಿದಾಗಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿರುವಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದಲ್ಲ ಒಂದು ಸವಾಲು. ಒಂದು ಕಡೆ ಚುನಾವಣೆಗಳನ್ನು ನಡೆಸಬೇಕು, ಮಗದೊಂದು ಕಡೆ ರಾಜ್ಯದ ಅಭಿವೃದ್ಧಿ ಆಗಬೇಕು, ಅನುದಾನದ ಕೊರತೆ ಅನ್ನೋದು ಹೆಚ್ಚಾಗದೆ ಅದನ್ನು ಕೂಡ ನೀಗಿಸಬೇಕು. ಇಂಥ ಒಂದು ಸನ್ನಿವೇಶ, ಸರ್ಕಾರದ ಬೊಕ್ಕಸ ಭಾರ ಆಗಿಬಿಟ್ಟಿದೆ. ಆದರೆ ಇಂಥ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳು ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಇಂಥ ಆರ್ಥಿಕ ಹೊರೆಯನ್ನು ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥ ಆಯಾಮದಲ್ಲಿ ಕೆ.ಎನ್. ರಾಜಣ್ಣ ಅವರು ಮಾತಾಡಿದ್ದಾರೆ. ಮೊದಲನೇದಾಗಿ ಇದು ಚುನಾವಣೆಗಳ ಸರದಿ ನೋಡಿ. 5 ಪಾಲಿಕೆಗಳ ಕಾಮಗಾರಿಗೆ 1,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಳ್ಳುವಂಥ ಪರಿಸ್ಥಿತಿ. 2,000 ಕೋಟಿ ಈಗಾಗಲೇ ಸಾಲ ಇದೆ, ಅದನ್ನೇ ತೀರಿಸಿಲ್ಲ. ಸಾಲ ತೀರ್ಸಕ್ಕೆ ಮಗದೊಂದು ಸಾಲ ಅನ್ನುವಂಥ ಸನ್ನಿವೇಶದ ನಡುವೆ ಈ ಚುನಾವಣೆಗೆ ಮಗದೊಮ್ಮೆ ಖರ್ಚು. ಸುಪ್ರೀಂ ಕೋರ್ಟ್ ಆದೇಶ ಬೇರೆ ಇದೆ. ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದು ಕೂಡ ಬಹಳ ಮುಖ್ಯ. ಸ್ಥಳೀಯ ಮಟ್ಟದಲ್ಲಿ ನಾಯಕರು ಇದ್ರೇನೆ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಅನ್ನೋದು ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಕೆ.ಎನ್. ರಾಜಣ್ಣ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ.